ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಇವತ್ತು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಒಂದು ಬೇಬಿ ಕುಚ್ಚನ್ನ ಡೈರೆಕ್ಟ್ ಸ್ಯಾರಿಗೆ ಹೇಗೆ ಸ್ಟಿಚ್ ಮಾಡೋದು ಅಂದ್ಬಿಟ್ಟು ಪಾಯಿಂಟ್ ಟು ಪಾಯಿಂಟ್ ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಇದಕ್ಕೆ ಮೊದಲಿಗೆ ಹಾರ್ಡ್ಬೋರ್ಡ್ ತೊಗೊಂಡು ನಾಟ್ ಹಾಕ್ಕೊಂಡು 100 ಸ್ಟ್ಯಾಂಡ್ಸ್ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಟೋಟಲ್ 100 ಸ್ಟ್ಯಾಂಡ್ಸ್ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಈ ಥರ ನಾನು ತೋರಿಸ್ತಿರೋದೇನಲ್ಲ, ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಪಾಯಿಂಟ್ ಟು ಪಾಯಿಂಟ್ ತೋರಿಸ್ತಿದ್ದೀನಿ. ನೀಟಾಗಿ ನೋಡಿಕೊಂಡು ಈಸಿಯಾಗಿ ಮಾಡ್ಬೋದು. ಈವನ್ ಹೂ ಹ್ಯಾವ್ ನೋ ನಾಲೆಡ್ಜ್ ಅಬೌಟ್ ಟ್ಯಾಸಲ್ ಅವರು ಕೂಡ ಇದನ್ನು ಪ್ರಿಪೇರ್ ಮಾಡ್ಬೋದು. ಈ ಥರ ಸ್ಟಾರ್ಟ್ ಮಾಡಿ. ಟೋಟಲ್ 100 ಸ್ಟ್ಯಾಂಡ್ಸ್ ಆಗಬೇಕು. ಆ್ಯಂಡ್ ಮೋರವರ್ ಒಂದು ಟಿಪ್ ಶೇರ್ ಮಾಡಿದೆ ನಾನು ಇನ್ಸ್ಟಾ ರೀಲಲ್ಲಿ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಫುಲ್ ವೀಡಿಯೋನ DM ಬಂದಿತ್ತು, ಫುಲ್ ವೀಡಿಯೋನ ಟ್ಯುಟೋರಿಯಲ್ ತೋರಿಸಿ ಅಂದ್ಬಿಟ್ಟು. ಅದು ಫುಲ್ ವೀಡಿಯೋ ತೋರ್ಸೋಕ್ಕಾಗದೇ ಇರೋದ್ರಿಂದ ಇಲ್ಲಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ 100 ಸ್ಟ್ಯಾಂಡ್ಸ್ ಥ್ರೆಡ್ಡು ಬಿಗ್ಗಾಯಿ ನೀಡಲ್ ಆದ್ರೂ ಅದರಲ್ಲಿ ಹೋಗಲ್ಲ, ನೀಡಲ್ಗೆ ಥ್ರೆಡ್ಡು ಪಾಸ್ ಆಗೋಲ್ಲ. ಬಟ್ ಕಡಿಮೆ ಸ್ಟ್ಯಾಂಡ್ಸ್ ತೊಗೊಂಡೆ ಥಿಕ್ನೆಸ್ ಇಲ್ಲ ಅಂದರೆ ಬೇಬಿ ಕುಚ್ಚು ಅಷ್ಟು ಲುಕ್ ಇರೋಲ್ಲ. ಸೊ ದಟ್ ನಾನು ಇವತ್ತೊಂದು ಟಿಪ್ನ ಶೇರ್ ಮಾಡಿದ್ದೆ, ಅದನ್ನು ಚೆಕ್ ಮಾಡಿ. ಸೇಮ್ ಇದೇ ಥರ 100 ಸ್ಟ್ಯಾಂಡ್ಸ್ನ ಥ್ರೆಡ್ನ ರೆಡಿ ಮಾಡಿಕೊಂಡು ಟಿಪ್ಗೆ ಈ ಥರ ಗ್ಲೂನ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮೇಯ್ನ್ಲಿ ಯಾವುದೇ ಟ್ಯಾಸಲ್ ಕಟ್ಟಬೇಕಿದ್ರೂ ಎನಿಥಿಂಗ್ ಫಸ್ಟು ಅದನ್ನು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ. ಈ ಥರ ಫಸ್ಟ್ ನೀಟಾಗಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಅದು ಜರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಟ್ಯಾಸಲ್ ಹಾಕಿದ್ಮೇಲೆ ನೀವು ವಿತೌಟ್ ಐರನಿಂಗ್ ಆರ್ ಸ್ಟ್ರೈಟ್ನಿಂಗ್ ಟ್ಯಾಸಲ್ನ ಕಟ್ಟಿದ್ರೆ ಅಷ್ಟು ಲುಕ್ ಇರಲ್ಲ, ಅದು ಫ್ರಿಝಿ ಆಗಿ ಕಾಣಿಸುತ್ತೆ. ಫ್ರಿಜ್ನ ಅವಾಯ್ಡ್ ಮಾಡೋಕ್ಕೆ ನೀವು ನೀಟಾಗಿ ಸ್ಟ್ರೈಟ್ ಮಾಡಿ, ಆವಾಗ ಫ್ರೀ ಟ್ಯಾಸಲ್ನ ಅಚೀವ್ ಮಾಡ್ಬೋದು. ಇದೇ ಥರ ನೀಟಾಗಿ 4-5 ಟೈಮ್ಸ್ ನೀಟಾಗಿ ಸ್ಟ್ರೈಟ್ ಮಾಡಿ ಇಟ್ಕೊಳ್ಳಿ. ನೀಟಾಗಿ ಸ್ಟ್ರೈಟ್ ಆದಷ್ಟು ಅದು ನೀಟಾಗಿ ಕಾಣಿಸುತ್ತೆ. ಟ್ಯಾಸಲ್ ಹಾಕಿದಾಗ ಲುಕ್ ಚೆನ್ನಾಗಿರುತ್ತೆ. ಟ್ಯಾಸಲ್ ಹಾಕಿದ್ಮೇಲೆ ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಫುಲ್ಲು ಸ್ಟ್ರೈಟ್ ಮಾಡ್ಕೊತ ಹೋಗಿ. ಆ್ಯಂಡ್ ಇಷ್ಟು ಡೀಟೇಲಾಗಿ ತೋರಿಸ್ತಿರೋದು ಮೇಯ್ನ್ಲಿ ಬಿಗಿನರ್ಸ್ಗೋಸ್ಕರ. ಎಷ್ಟೊಂದು ಜನಕ್ಕೆ ಟ್ಯಾಸಲ್ ಹಾಕೋ ಇಂಟ್ರೆಸ್ಟ್ ಇರುತ್ತೆ, ಅವರಿಗೆ ನಾಲೆಡ್ಜ್ ಇರಲ್ಲ ಅಷ್ಟೇ. ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಬಿಗಿನರ್ಸಿಂದ ಅಡ್ವಾನ್ಸ್ ಕಲ್ತಿರೋರ್ವರ್ಗು ಈ ಟಿಪ್ನ ಫಾಲೋ ಮಾಡಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ದೆನ್ ಬಿಗ್ಗಾಯಿ ನೀಡಲ್ಗೆ 2 ಸ್ಟ್ಯಾಂಡ್ಸ್ ಥ್ರೆಡ್ನ ರೆಡಿ ಇಟ್ಕೋಬೇಕು. ದೆನ್ ಕರೆಕ್ಟಾಗಿ 100 ಸ್ಟ್ಯಾಂಡ್ಸ್ ಥ್ರೆಡ್ನ ಸೆಂಟರ್ಗೆ ಮಾಡಿಕೊಂಡು ಈ 2 ಸ್ಟ್ಯಾಂಡ್ಸ್ ಥ್ರೆಡ್ ಇರುತ್ತೆ ಅಲ್ವಾ, 2 ಸ್ಟ್ಯಾಂಡ್ಸ್ ಥ್ರೆಡ್ನ ಓಪನ್ ಮಾಡಿ ಈ ಥರ ಮಿಡಲ್ಗೆ ಈ ನೀಡಲ್ನ ಪಾಸ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ಈ ಥರ ಟೈಟಾಗಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 100 ಸ್ಟ್ಯಾಂಡ್ಸ್ ಥ್ರೆಡ್ಡು ಡೈರೆಕ್ಟ್ ಸ್ಯಾರಿಗೆ ಸ್ಟಿಚ್ ಮಾಡೋದಕ್ಕೆ ರೆಡಿ ಆಯಿತು. ದೆನ್ ಎಕ್ಸ್ಟ್ರಾ ಎಂಡ್ ಪಾರ್ಟ್ ಇರುತ್ತೆ ಅಲ್ವಾ, ಎಂಡ್ ಪಾರ್ಟಲ್ಲಿ ಗ್ಲೂ ಹಾಕಿದ್ವಿ ಅಲ್ವಾ, ಗ್ಲೂ ಹಾಕಿರೋ ಪೋರ್ಷನ್ನ ಕಟ್ ಮಾಡಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಇವಾಗ ಟ್ಯಾಸಲ್ನ ಡೈರೆಕ್ಟ್ ಸ್ಯಾರಿಗೆ ಸ್ಟಿಚ್ ಮಾಡೋದಕ್ಕೆ ರೆಡಿಯಾಗಿದೆ. ಆ್ಯಂಡ್ ಬೇಬಿ ಕುಚ್ಚನ್ನ ಸ್ಟಿಚ್ ಮಾಡೋದಕ್ಕೆ ಜರಿ ಥ್ರೆಡ್, ಟ್ರಿಮ್ಮರ್, ಫ್ಯಾಬ್ರಿಕ್ ಗ್ಲೂ, ಮೆಷರ್ಮೆಂಟ್ ಟೇಪ್, ಅಂದರೆ ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ ಎಷ್ಟು ಲೆಂತ್ ಬೇಕಂತ ಮೆಷರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಇಂಚ್ ಬೇಕಂತ. ನಾನು ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ 1/2 ಇಂಚ್ ಗ್ಯಾಪ್ ಕೊಡ್ತಿದ್ದೀನಿ. ಆ್ಯಂಡ್ ಇದು ಮೇಯ್ನ್ಲಿ ನಂದು ಬೂಟಿಕ್ ಆರ್ಡರ್ ಬಂದಿತ್ತು. 1/2 ಇಂಚ್ ಸ್ಪೇಸ್ಗೆ ನನಗೆ ಬೇಬಿ ಕುಚ್ಚು ಬೇಕಂತ ಹೇಳಿದರು. ಈ ಥರ ಫಸ್ಟು 1/2 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ನೀವು ಡೈರೆಕ್ಟ್ ಅಂದರೆ ಅಡ್ವಾನ್ಸ್ ಪೀಪಲ್ ಆಗಿದ್ದರೆ, ಎಲ್ಲ ನೀಟಾಗಿ ಕಲ್ತಿರೋರಾಗಿದ್ದರೆ ಡೈರೆಕ್ಟ್ ಹಾಗೆ ಸ್ಟಿಚ್ ಮಾಡ್ಬೋದು ವಿತೌಟ್ ಮೆಷರ್ಮೆಂಟ್. ಬಟ್ ಬಿಗಿನರ್ಸ್ ನೀಟಾಗಿ ಮೆಷರ್ ಮಾಡಿಬಿಟ್ಟು 1/2 ಇಂಚ್ಗೆ ಒಂದೊಂದು ಸ್ಪೇಸ್ನ ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಆ ಟ್ಯಾಸಲ್ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಈ ಹ್ಯಾಕ್ನ ಟ್ರೈ ಮಾಡಿ ನೀವು. 1/2 ಇಂಚ್ಗೆ ಒಂದೊಂದು ಟ್ಯಾಸಲ್ನ ಸ್ಟಿಚ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಮಾರ್ಕ್ ಮಾಡ್ಕೊಬೇಕು ಸ್ಯಾರಿ ಮೇಲೆ ಪಲ್ಲು ಪಾರ್ಟ್ಗೆ. ಇದಾದಮೇಲೆ ಆ್ಯಂಡ್ ನಾನು ಮೇಯ್ನ್ಲಿ ನಿಮ್ಗೊಂದು ಸ್ಟೋರಿ ಹೇಳಲೇಬೇಕು. ನಾನು ಸ್ಟಾರ್ಟಿಂಗ್ ಸ್ಯಾರಿ ಟ್ಯಾಸಲ್ ಕಲಿತಾಗ ನೀಟಾಗೇನೋ ಹಾಕಿದ್ದೆ, ಬಟ್ ಪಲ್ಲು ಪೋರ್ಷನ್ ಬಿಟ್ಬಿಟ್ಟು ಫ್ರಂಟ್ ಪೋರ್ಷನ್ಗೆ ಟ್ಯಾಸಲ್ನ ಹಾಕ್ಬಿಟ್ಟಿದ್ದೆ. ಆಲ್ರೆಡಿ ಫುಲ್ ಹಾಕಿದ್ಮೇಲೆ ಅನಿಸ್ತು, ಅಯ್ಯೋ ಈ ಥರ ಮಾಡಿಬಿಟ್ಟಿದ್ದೀನಲ್ಲ ಅಂತ. ನೀವು ಎಲ್ಲ ಈ ಥರ ಫೇಸ್ ಮಾಡಿದರೆ ಕಮೆಂಟ್ ಮಾಡಿ. ಆ್ಯಂಡ್ ಪಲ್ಲು ಪೋರ್ಷನ್ಗೆ ಅದನ್ನು ಸ್ಟಿಚ್ ಮಾಡಬೇಕು. ಈ ಥರ ನೀಡಲಿಂದ ಹೋಲ್ನ ಮಾಡಿಕೊಂಡು ದೆನ್ ಬಿಗ್ಗಾಯಿ ನೀಡಲ್ನ ಡೌನಿಂದ ಮೇಲ್ಗಡೆಗೆ ಮೀನ್ಸ್ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ಅದನ್ನು ಪಾಸ್ ಮಾಡಿಕೊಂಡು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಜರಿ ಥ್ರೆಡ್ನ ಉಳಿಸ್ಕೊಂಡು
ಈ ಥರ ಟೈ ಮಾಡ್ಕೊಬೇಕು. ಆ್ಯಂಡ್ ತುಂಬ ಜನ ತುಂಬ ವೇಸ್ನ ಫಾಲೋ ಮಾಡ್ತಾರೆ ಈ ಟ್ಯಾಸಲ್ನ ಸ್ಟಿಚ್ ಮಾಡೋದಕ್ಕೆ. ಬಟ್ ನಾನು ಅಂದರೆ ಮೀನ್ಸ್ ನಾಟ್ ಹಾಕೋ ಮೆಥಡ್ನ ಫಾಲೋ ಮಾಡ್ತೀನಿ. ಈಸಿಯಾಗುತ್ತೆ, ಬೇಗ ಆಗುತ್ತೆ ಅಂದ್ಬಿಟ್ಟು. ಈ ನಾಟ್ ಹಾಕೋ ಮೆಥಡಲ್ಲಿ ಡಿಸಡ್ವಾಂಟೇಜ್ ಏನಂದರೆ ಬ್ಯಾಕ್ ಸೈಡ್ ಥ್ರೆಡ್ಡು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಅದು ಟ್ಯಾಸಲ್ನ ಟೈ ಮಾಡಿ ಆದಮೇಲೆ ಅದಕ್ಕೆ ಬ್ಯಾಕ್ ಸೈಡ್ ಗ್ಲೂನ ಪೇಸ್ಟ್ ಮಾಡಿ ಈ ಥರ ಒಂದು 3-4 ಟೈಮ್ಸ್ ಈ ಥರ ಹಾಕ್ಕೊಳ್ಳಿ, ಸುತ್ಕೊಳ್ಳಿ. ಆ ಟ್ಯಾಸಲ್ಲು ನೀಟಾಗಿ ಕಾಣಿಸೋ ಥರ 3-4 ಟೈಮ್ಸ್ ಸುತ್ತಿದ್ದಾದಮೇಲೆ ಬ್ಯಾಕ್ ಸೈಡಲ್ಲಿ ಅದನ್ನು ಟೈ ಮಾಡಬೇಕು. ನೀಟಾಗಿ ಟೈಟಾಗಿ ಟೈ ಮಾಡಿ, ಅದನ್ನು ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಟೈ ಮಾಡ್ಕೊಳ್ಳಿ ನೀಟಾಗಿ. 1-2-3 ಟೈಮ್ಸ್ ಟೈ ಮಾಡಿ ರಿಮೈನಿಂಗ್ ಸರಿ ಥ್ರೆಡ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಇದೇ ಥರ ಫಾಲೋ ಮಾಡಿ. ಈ ಥರ ನಿಮಗೆ ಏನು ಡಿಸೈರ್ಡ್ ಲೆಂತ್ ಇರುತ್ತೆ ಆ ಲೆಂತ್ಗೆ ಟ್ಯಾಸಲ್ನ ಟ್ರಿಮ್ ಮಾಡ್ಕೊಳ್ಳಿ. ಆ್ಯಂಡ್ ಬಿಗಿನರ್ಸ್ ಆಗಿದ್ದರೆ ಲೆಂತ್ ಅಪ್ ಆ್ಯಂಡ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ನೀವೊಂದು ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ, ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೇಡಿ. ಅದು ಸೇಮ್ ಲೆಂತ್ ಇದ್ದರೆ ಲುಕ್ಕು ಚೆನ್ನಾಗಿರುತ್ತೆ. ಆರ್-ಎಲ್ಸ್ ಇಟ್ ವೋಂಟ್ ಬಿ ಗುಡ್. ಈ ಥರ ನೀಡಲ್ಲಿಂದ ಕ್ರೋಶಾಯಿಂದ ತೊಗೊಂಡು ಈ ಥರ ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡಿಕೊಂಡು ಟ್ಯಾಸಲ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಟುವರ್ಸ್ಟು ಅಪ್ ಸೈಡ್ ನೀಡಲ್ನ ಪಾಸ್ ಮಾಡಿಕೊಂಡು ಬಿಗೈ ನೀಡಲ್ನ ಜರಿ ಥ್ರೆಡ್ನ ಮೇಲೆ ಎಳ್ಕೊತೀವಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಹೋಗ್ತಾ ಹೋಗ್ತಾ ಇದು ಈಸಿ ಮೆಥಡ್ ಆಗುತ್ತೆ. ಬಟ್ ತುಂಬ ವೇಸ್ ಇದೆ ಬೇಬಿ ಕುಚ್ಚನ್ನ ಡೈರೆಕ್ಟ್ ಸ್ಯಾರಿಗೆ ಸ್ಟಿಚ್ ಮಾಡೋದಕ್ಕೆ. ಬಟ್ ಥಿಕ್ನೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವೇನ ಫಾಲೋ ಮಾಡೋದ್ರಿಂದ ಥಿಕ್ನೆಸ್ ಕೂಡ ಅಚೀವ್ ಮಾಡ್ಬೋದು ನೀವು. ಈ ಥರ ಟೈಟಾಗಿ ನಾಟ್ ಹಾಕ್ಕೊಳ್ಳಿ ಜರಿ ಥ್ರೆಡ್ಡಿಂದ. ನೀಟಾಗಿ ನಾಟ್ ಹಾಕ್ಕೊಂಡು 1-2-3 ಟೈಮ್ ಸುತ್ಕೊಳ್ಳಿ. 2-3 ಟೈಮ್ ಸುತ್ತೋದ್ರಿಂದ ಅದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಟ್ಯಾಸಲ್ದು. ಈ ಥರ ಟೈಟಾಗಿ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟೈ ಮಾಡಿ, ಬ್ಯಾಕ್ ಸೈಡ್ಗೆ ಈ ಥರ ತಿರುಗಿಸ್ಕೊಂಡು ನೀಟಾಗಿ 2-3 ಟೈಮ್ಸ್ ಟೈ ಮಾಡಿ. ಅದನ್ನು 2-3 ಟೈಮ್ಸ್ ಈ ಥರ ಟೈ ಮಾಡ್ಕೊಳ್ಳಿ ಟೈಟಾಗಿ. ಈ ಥರ ರೆಡಿ ಮಾಡ್ಕೊಬೇಕು ನೀಟಾಗಿ. ಆ್ಯಂಡ್ ಬೇಬಿ ಕುಚ್ ಬೇಗ ಕಲಿಬೋದು. ಬಿಗಿನರ್ಸ್ ಆಗಿರೋದ್ರಿಂದ ಈ ಮೆಥಡ್ನ ಫಾಲೋ ಮಾಡಿದ್ರೆ ಈಸಿಯಾಗುತ್ತೆ. ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ ನೀಟಾಗಿ. ಆ್ಯಂಡ್ ಸೇಮ್ ಲೆಂತ್ನ ಮೇಂಟೈನ್ ಮಾಡಿ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಮಾರ್ಕ್ ಮಾಡಿರೋ ಪ್ಲೇಸ್ಗೆ ನೀಡಲಿಂದ ಹೋಲ್ ಮಾಡ್ಕೊಳ್ಳಿ. ಕ್ರೋಶಾಯಿಂದ ಈ ಥರ ಹೋಲ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಥ್ರೆಡ್ಡು, ಜರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು. ನೀಡಲ್ನ ಡೌನಿಂದ ಮೇಲ್ಗಡೆಗೆ ಪಾಸ್ ಮಾಡ್ಕೊಬೇಕು. ಈ ಥರ ಪಾಸ್ ಮಾಡಿಕೊಂಡು ಟೈಟಾಗಿ ನಾಟ್ ಮಾಡ್ಕೊಳ್ಳಿ. ಅಂದರೆ ಜರಿ ಥ್ರೆಡ್ಡಿಂದ ಅದನ್ನು ಟೈಟಾಗಿ ಕಟ್ಕೊಳ್ಳಿ. ಜರಿ ಥ್ರೆಡ್ನ ಯೂಸ್ ಮಾಡಿ ಟೈಟಾಗಿ ಟೈ ಮಾಡಿ. ಇದೇ ಪ್ರೊಸೀಜರ್ನ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕಷ್ಟೆ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಅದು ತುಂಬ ಟೈಮ್ ತಗೊಳುತ್ತೆ, ಬಟ್ ನೀವು ಹೋಗ್ತಾ ಹೋಗ್ತಾ ಅದು ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನೀವು 250 to 350 ಚಾರ್ಜ್ ಮಾಡ್ಬೋದು ಬೇಸ್ಡ್ ಆನ್ ದ ಪ್ಲೇಸ್ ಆ್ಯಂಡ್ ಲೊಕೇಶನ್. ಈ ಥರ ನೀಟಾಗಿ ಟೈ ಮಾಡ್ಕೊಳ್ಳಿ. 1-2-3 ಟೈಮ್ಸ್ ನೀಟಾಗಿ ಸುತ್ತಿದ್ದಾದಮೇಲೆ ಬ್ಯಾಕ್ ಸೈಡ್ಗೆ ಟೈ ಮಾಡಿ ಟೈಟಾಗಿ. ಟೈ ಮಾಡ್ಕೊಳ್ಳಿ. ದೆನ್ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ದೆನ್ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ.
ಟ್ರಿಮ್ ಮಾಡಿಕೊಂಡು ಸೇಮ್ ಲೆಂತ್ ಬರೋ ಥರ ಟ್ರಿಮ್ ಮಾಡ್ಕೊಳ್ಳಿ. ಇದೇ ಥರ ನೀವು ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ನಾನಿಲ್ಲಿ 4 ರೆಡ್ ಕಲರ್ ಹಾಕಿದ್ದೀನಿ ಆ್ಯಂಡ್ ಇನ್ 4 ಗ್ರೇ ಲೈಟ್ ಗ್ರೇ ಕಲರ್ ಹಾಕಿದ್ದೀನಿ. ಅಂದರೆ ಸ್ಯಾರಿ ಕಲರ್ಗೆ ಮ್ಯಾಚ್ ಮಾಡಿ ನೀವು ಯಾವುದೇ ರೀತಿ ಆಪ್ಷನಲ್ಲಿ ಯೂಸ್ ಮಾಡ್ಬೋದು. ಅದು ಫುಲ್ ಟೈ ಮಾಡಿದ್ದಾದಮೇಲೆ ಬ್ಯಾಕ್ ಸೈಡ್ಗೆ ಟೈ ಮಾಡಿರೋ ಪ್ಲೇಸ್ಗೆ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಬೇಕು. ಇದರಿಂದ ಅದು ಟ್ಯಾಸಲ್ ಓಪನ್ ಆಗೋ ಚಾನ್ಸಸ್ ಏನೂ ಇರಲ್ಲ, ಸ್ಟಿಫಾಗಿ ಇರುತ್ತೆ, ಸೆಕ್ಯೂರ್ ಕೂಡ ಮಾಡ್ಬೋದು. ಬ್ಯಾಕ್ ಸೈಡ್ಗೆ ಈ ಥರ ಗ್ಲೂ ಅಪ್ಲೈ ಮಾಡಿ, ನಿಮಗೆ ಈಸಿ ಆಗುತ್ತೆ. ಇದೇ ಥರ ಎಷ್ಟು ಟ್ಯಾಸಲ್ ಕಟ್ಟಿದರೆ ಅಷ್ಟಕ್ಕೂ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಬೇಕು. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಿ. ಇದೇ ಥರ ಫ್ಯಾಬ್ರಿಕ್ ಗ್ಲೂ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ಬೇಬಿ ಕುಚ್ಚಿ ಈ ಥರ ಟೈ ಮಾಡಿದ್ದೀವಿ ಅಂದರೆ. ಆ್ಯಂಡ್ ಬೇಕಾಗಿರೋ ನೆಸಸರಿ ಐಟಮ್ಸ್ನ ಪರ್ಚೇಸ್ ಮಾಡಿ ಫಸ್ಟೇ ಇಟ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಥಿಕ್ನೆಸ್ ಕೂಡ ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಈ ಥರ ಹಾಕೋದ್ರಿಂದ ಎಲಿಗೆನ್ಸ್ ಜಾಸ್ತಿ ಆಗುತ್ತೆ ಸ್ಯಾರಿದು. ಥ್ಯಾಂಕ್ ಯು. ಫಾಲೋ ಫಾರ್ ಮೋರ್ ವೀಡಿಯೋಸ್.